ಮಾಡೋಣ ಪಡ್ಡು ಚಟ್ನಿ. ನೋಡಿ ಫ್ರೆಂಡ್ಸ್, ನನ್ನ ಕೆಲಸನೇ ಇದು. ಬರೀ ಜೋಬ್ ಪ್ಯಾಂಟ್ ಒಳಗೆ ದುಡ್ಡು ಇಟ್ಕೊಂಡಾರ, ಹಂಗೆ ಒಗೆದ್ಬಿಟ್ಟು ಎಲ್ಲ ತಗೊಂಡ್ಬಂದಿದ್ದೀನಿ. ಎಷ್ಟು ನೈಸ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ದೋಸೆ ಸ್ವಲ್ಪ ಇಟ್ಟುದಿತ್ತು, ಸ್ವಲ್ಪ ಗೋಧಿಟ್ಟು ಮಿಕ್ಸ್ ಮಾಡ್ಕೊಂಡು ಸಕ್ಕತ್ತಿತ್ತು ನೋಡಿ ಫ್ರೆಂಡ್ಸ್. ಕುದಿತಿದೆ, ಈ 1 ಟೈಮ್ ತಿರುಗುತ್ತಿದೆ ಅಷ್ಟೇ. ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಸೌತೆಕಾಯಿ. ನೋಡಿ ರೆಡಿ ಆಯಿತು ಪಾಲಕ್ ಕಾಲು ಕರಿ. ಇವಾಗ ಲಾಸ್ಟ್ ಮಸಾಲೆ ಹಾಕ್ತಿದ್ದೀನಿ. ಹೊರಕ್ಕೆ ಬಂದಿದ್ದಾನೆ, ಗಾಡಿಯಲ್ಲಿ ಹೋಗ್ಬೇಕಂತ. ಪ್ರೀ ಬಾ, ಇನ್ನ ಈಗ ಬಂದಿರ ಅಲ್ಲ, ನಡಿಗೆ ಮಾಡಕ್ಕೆ ಕುಂತೀನಲ್ಲ, ಆಳ್ತಾನಂತೇಳಿ ನಮ್ಮ ತಮ್ಮ ಇಲ್ಲಿ ಕರ್ಕೊಂಬಂದು ಕುಂತಾನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಏನು ಮಾಡೋಕೆ ಹೋಗ್ತೀನಿ ಅಂದರೆ ಚಟ್ನಿಗೆ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ನಿನ್ನೆ ಪಡ್ಡು ನೆನಕಿದ್ದೆ, ಇವತ್ತು ಪಡ್ಡು ಮಾಡೋಣ ಟಿಫನ್ ಅಂತಂದೇಳಿ ಹೆಸರು ಬೇಳೆ ಪಡ್ಡು ಮಾಡ್ತಿದ್ದೀನಿ. ಚಟ್ನಿ ಮಾಡ್ಕೊತಿದ್ದೀನಿ, ಕಾಯಿ ಚಟ್ನಿ. ಎರಡು ದಿವಸ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಮೊನ್ನೆ ಶನಿವಾರ ದಿವಸ ತಾಳಿ ಪಣಿಸ್ಕೊಂಡು ಕುಂತೀನಿ. ಈ ತಾಳಿ 11 ಗಂಟೆ ಪಣಿಸ್ಕೊಂಡು ಕುಂತವ್ರು 4 ಗಂಟೆ ಆದ್ರೂ ಇನ್ನಾಗಿಲ್ಲ ಫ್ರೆಂಡ್ಸ್. ನಮ್ಮದು ಯಪ್ಪ ನಂತ ಫ್ರೆಂಡ್ಸ್, 4 ಗಂಟೆ ಆದ್ರೂ ಇನ್ನೂ ಆಗಿಲ್ಲ. ನೀನು ತಾಳು ಬಂದಂಗೆ ಆಡಿತ್ತು ಫ್ರೆಂಡ್ಸ್. ಆಮೇಲೆ ಇನ್ನೊಬ್ಬ ಅಕ್ಕ ನಮ್ಮ ಮನೆ ಹತ್ರ ಇದ್ದಾರೆ, ಅವ್ರ ಅಕ್ಕ ಬಂದು ದಬ್ಬ ಕೊಣಿಸಿದ್ರೆ ಎಷ್ಟು ಮನೆ ನೋಡೋಕಂತೀವಿ. ಅದು ದಾರ ದಪ್ಪ ಐತಿ ಊರಲ್ಲಿ, ಎಲ್ಲ ಕಡೆ 2 ಅಂಗಡಿ ಗಾಡಿ ಬಂದ್ವಿ. ದಾರ ದಪ್ಪ ಐತೆ, ಇವು ಗುಂಡು ಸಣ್ಣವೆಲ್ಲ ನನಗೂ ಹೋಗೋವಲ್ಲು ಎಲ್ಲೆಲ್ಲಿ. ಅಪ್ಪ ಮತ್ತಂತ ಪಿಕ್ಚರ್ ಕಂಡುಬಿಟ್ಟದ ಫ್ರೆಂಡ್. ಕುಂತು ಸಾಕಾಗ್ಬಿಟ್ಟಿತ್ತು. ಆಮೇಲೆ ಅದು ಪಡಿಸೋದ್ನಿಲ್ಲ ಬಿಡು ಅನ್ಕೊಂಡೆ. ಆಮೇಲೆ ಅಕ್ಕ ಬಂದು ಪಣಿಸ್ಕೊಟ್ಟು ಹೋದ್ಲು, ಒಂಥರ ಖುಷಿ ಆಯ್ತು. ಅದಾಯ್ತಾ ಪಣಿಸ್ಕೊಂಡೆ. ಮತ್ತು ನಿನ್ನೆ ಸಂಡೆ ಒಂದು ತಾಳು ಪಣಿಸ್ಕೊಂತ ಮೊನ್ನೆ ಇದ್ನಲ್ವ, ಬಟ್ಟೆ ಒಗ್ದಿಲ್ಲ. ನಾನು ಅನ್ಕೊಂಡಿದ್ದೆ ಬಟ್ಟೆ ನಾಳೆ ಸಂಡೇ ಜಾಸ್ತಿ ಇರ್ತಾವೆ ಬಟ್ಟೆ, ಡ್ಯೂಟಿ ಹೋಗೋ ಡ್ರೆಸ್ಸು ಮತ್ತು ಇವು ಏನು ಲಂಚ್ ಬ್ಯಾಗು ಬೂಟು ಅವೆಲ್ಲ ಇರ್ತಾವಲ್ಲ, ನಾಳೆ ಒಗಿಬೇಕು. ಸೊಮ್ಮೆಟ್ಟು ಹೋಗ್ರೆ ಆಯ್ತು ಬಿಡ ಅಂತ ತಾಳು ಪಣಿಸ್ಕೊಂತಿದ್ದು. ಬಟ್ಟೆ ಊಟ ಒಗ್ದಿದ್ದಿಲ್ಲ. ಇನ್ನು ನಿನ್ನೆ ಬಟ್ಟೆ ಒಗೆದು ಮತ್ತು ಅಕ್ಕಿ ಇದ್ದಿಲ್ಲ, ಅಕ್ಕಿ ಹಸಿ ಮಾಡಿಕೊಂಡು ಮತ್ತು ಹಿಟ್ಟು ರೊಟ್ಟಿ ಸುಡೋಕೆ ಜೋಳ ಹಿಟ್ಟು ಇದ್ದಿಲ್ಲ, ಅದನ್ನ ಹಸಿ ಮಾಡಿಕೊಂಡು ಮತ್ತು ಪಡ್ಡಿಗೆ ಹಾಕೋಕೆ ಆ ಅಕ್ಕಿನೂ ಇದ್ದಿಲ್ಲ, ಅವನ್ನೆಲ್ಲ ಹಸಿ ಮಾಡಿಕೊಂಡು ಇನ್ನು ಎಷ್ಟು ಹೊತ್ತು ಫ್ರೆಂಡ್ಸ್. ಅದು 2 ಗಂಟೆ ತನಕ ಬೆಳಿಗ್ಗೆ ಇಡ್ಲಿಂದ ಇನ್ನೇ ಅಷ್ಟೇ ಇಲ್ಲ. ಸಂಡೇ ಇದ್ದಾಗ ಇವ್ರು ಮನೆಗೆ ಇರ್ತಾರಂತ ಯಾವೊಂದು ಶಾರ್ಟ್ ವೀಡಿಯೋಸ್ ಅವು ಮಾಡ್ತಿದ್ದೀನಿ. ನಿನ್ನೆ ಅಂತ ಯಾವ ಮಾಡೇ ಇಲ್ಲ, ರೆಸ್ಟೇ ಇಲ್ಲ. ಆ ಕೆಲಸ ಈ ಕೆಲಸ ಅಂತಂದೆ. ಇವಾಗ ನಾನೇ ಊಟ ಕೆಲಸ ಬಂದರೆ ಅವ್ನು ಸುಮ್ಮನೆ ಬಿಡಲ್ಲ, ಕೈ ಬಿಡಲ್ಲ. ಅದಕ್ಕೆ ಇವ್ರೇನಂದ್ರೆ ತಸ್ ಮಾಡ್ಕೊಂಬಿಡು ಎಲ್ಲವು ಏನೇನು ಐತೆ ಅಂತಂದು. ಪಾಪ ನಿನ್ನೆ ಅವರೇ ಅಡುಗೆ ಮಾಡಿದ್ರು, ಎಗ್ ರೈಸ್ ಮಾಡಿದ್ರು, ಅದೇ ತಿನ್ಕೊಂಡು ಅದೇ ಕೆಲಸ ಮಾಡ್ಕೊಂತಿದ್ದೇನೆ. ನೋಡಿ ಚಟ್ನಿಗೆ ನಾನು ಶೇಂಗಾ ಹುರ್ಕೊಂತಿದ್ದೀನಿ. ಶೇಂಗಾ ಹುರ್ಕೊಂಡು ತಗೊಂಡಿದ್ದೀನಿ. ಇವಾಗ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹೀರೆಕಾಯಿ ಹಾಕ್ಕೊತೀನಿ. ಒಂದು ದೊಡ್ಡ ಟೊಮೊಟೊ ಕೊಯ್ದು ಇಟ್ಕೊಂಡಿದ್ದೀನಿ. ಅದನ್ನು ಪುದೀನ ನೋಡಿ ಚಟ್ನಿಗೆ ಏನು ಬೇಕು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದ್ದು ಫ್ರೈ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡಿ ಎಲ್ಲ ಹುರ್ಕೊಂಡಿದ್ದೀನಿ. ಈಗ ಇದೊಂದು ಸ್ವಲ್ಪ ಆರಲಿ. ಈ ಚಟ್ನಿಗೆ ನಾನು ಮತ್ತು ಬಿಳೆಗಡಲೆ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ತೀನಿ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ನಾನು ಪಡ್ಡುಗೆ ರೆಡಿ ಮಾಡ್ಕೊತೀನಿ. ನೋಡಿ ಇದಕ್ಕೊಂದು ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕೊಯ್ಕೊಂಡಿದ್ದೀನಿ. ಯಾಕಂದರೆ ಪ್ರಿಯಾಂಶ್ ತಿಂತಿರ್ತಾನೆ, ಖಾರ ಆಗುತ್ತಂತ ಒಂದೇ ಒಂದು. ಹಾಗೆ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಇದಕ್ಕೆ ಹಾಕ್ತೀನಿ. ಇದಕ್ಕೆ ಆಲ್ರೆಡಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು
ಸೋಡಾ ಪುಡಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣನೇ ಅದು ಹಾಕ್ಕೊಂಡೆ, ಯಾಕಂದರೆ ನೆನಿಬೇಕಲ್ವ ಅದು ಸ್ವಲ್ಪ, ಅದಕ್ಕೆ ಹಾಕ್ಕೊಂಡೆ. ಈಗ ಇದು ಹಾಕ್ಕೊಳ್ತೀನಿ. ನೋಡಿ, ಒಂದು ಕ್ಯಾರೆಟ್ ಹಾಕ್ಕೊತಿದ್ದೀನಿ ಅದಕ್ಕೆ. ನೋಡಿ, ಒಂದೇ ಒಂದು ಸೌತೆಕಾಯಿ ಹಾಕ್ಕೊತಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಹೆಸರುಬೇಳೆ ಹಿಟ್ಟಿದು, ಹೆಸರುಬೇಳೆ ಪಡ್ಡಿದು ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಗ್ರೀನ್ ಕಲರ್ ಬರುತ್ತಲ್ವ ಹೆಸರು, ಅದು ಹಾಕಿದ್ದೀನಿ. ಯಾಕಂದರೆ ಈಗ ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಐತೆ, ಸ್ವಲ್ಪ ತಂಪು ಬರುತ್ತೆ ಮತ್ತು ಮಕ್ಕಳಿಗೆ ಕೂಡ ಚೆನ್ನಾಗಿ ತಿನ್ನಿಸ್ಬೋದಂತ, ಅದಕ್ಕೆ. ನೋಡಿ, ಇದಿಷ್ಟು ಹಾಕಿ ಇದು ಆರಾಕ್ಬಿಡ್ತೀನಿ. ಮಿಕ್ಸಿಗೆ ಹಾಕ್ತೀನಿ. ಮಿಕ್ಸಿ ಹಾಕ್ಕೊತಿದ್ದೀನಿ. ನಾನೇನು ಹುರ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕೊಬ್ಬರಿ, ಆಮೇಲೆ ಸ್ವಲ್ಪ ಹುರುಗಡ್ಲೆ ಹಾಕಿ ಹುಣಸೆಹಣ್ಣು ಉಪ್ಪು ಹಾಕಿ ಮಿಕ್ಸಿ ಹಾಕ್ಕೊಂಬರ್ತೀನಿ. ಈಗ ನೋಡಿ, ಪಡ್ಡು ಹಾಕ್ತಿದ್ದೀನಿ. ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಆಗಿದೆ ಅದು. ಫ್ರೆಂಡ್ಸ್, ನನ್ನ ತಮ್ಮ ಗುಂಪಂಗಳು ಹಾಕಕ್ಕೆ ಕುಂತಾನ. ನಾನು ಸ್ವಲ್ಪ ಹೊರಗೋಗಿದ್ದೆ, ಪ್ರಿಯಾನ್ ಶದ್ದನ ಅಂತ, ಈತ ಗುಂಪಂಗಳು ಹಾಕಕ್ಕೆ ಕುಂತಾನೆ. ತೆಗಿತಾನೆ ಹೆಂಗೆ ಬರ್ತವೆ. ಮ್ಯಾಲೆ ಹಾಕ್ಬಾರ್ದು ಎಣ್ಣೆ ಫಸ್ಟಿಗೆ, ಅದು ಗ್ಯಾಸ್ ಜೋರಿಡು. ನೋಡಿ ಫ್ರೆಂಡ್, ನಿಮ್ಮ ಅಕ್ಕ ಯಾರಿಗಾನ ನೀವು ಕೂಡ ಹೆಂಗೆ ಹೆಲ್ಪ್ ಮಾಡ್ರಿ, ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಅವಾಗ ಅಷ್ಟೇ ಸ್ವಲ್ಪ ಅಷ್ಟೇ ಹೆಲ್ಪ್ ಮಾಡಿ, ಜಾಸ್ತಿ ಹೆಲ್ಪ್ ಮಾಡೋಣ. ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಫ್ರೆಂಡ್ಸ್, ಹಂಗೇನಿಲ್ಲ. ಹುಡುಗ ಒಳ್ಳೆ ಹುಡುಗ, ಸ್ವಲ್ಪ ಕೆಲಸ ಮಾಡಿಕೊಡಂತ. ಇನ್ನಾಗಿಲ್ಲ ಹಸಿ ಬಿಸಿ. ಫ್ರೆಂಡ್ಸ್, ಕರೆಂಟ್ ಹೋಗೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ನಾನು ಹಾಕ್ನಂದ್ರೆ ಕೇವಲ ಆತ ಹಾಕ್ತಾನಂತೆ. ಹಾಕಲಿ ಹಾಕು, ಬಟ್ ಬೇಸ್ ಬೆನ್ಸ್ ಪ್ರಿಯಾನ್ ಸೇದ್ದಾನ. ಏನು ಪ್ರಿಯ ಪ್ರೇಮನೆ ಆತನ್ಲ ಇಟ್ಟಿನೈತೆ. ಬಾಕ್ಸಿಗೆ ಊಟ ಇದೆ ಇವರಿಗೆ, ಟಿಫನ್ಗಿದೆ, ಬಾಕ್ಸಿಗಿದೆ. ನೈಟ್ ಬೇರೆ ಮಾಡ್ತೀನಿ, ಬೇರೆ. ಕರೆಂಟ್ ಹೋಗ್ಬಿಟ್ಟಿದೆ, ಆ ಕಡೆಗೆ ಹಾಲು ಕಸಕ್ಕಿಟ್ಟಾನ. ಸ್ವಲ್ಪ ಹಂಗೆ ಸಕ್ಕರೆ ಚಾಪಡಿ ಹಾಕಪ್ಪ ಕಡೆಗೆ, ನಮ್ಗೆ ಚಾಕ ನೋಡಿ ಫ್ರೆಂಡ್ಸ್. ಇವಾಗ ಸ್ನಾನ ಮಾಡಿ ಈಗ ಟಿಫನ್ ಮಾಡ್ಕೊತೀನಿ. ಬಟ್ಟೆನ ಹೋಗೋದು ಬಂದ್ಬಿಟ್ಟೆ. ಪ್ರಿಯಾಂಶು ಬಗ್ಲ ಮನೆಗೆ ಹೋಗಿದ್ನ ಅಲ್ಲಿ, ಅದಕ್ಕೆ ಅವ್ನು ಬಟ್ಟೆ ಹೋಗ್ಯಕ್ಕೆ ಕುಂತ್ರೆ ಬೆಸ್ಟ್ ತಾಂತಿಗೆ ಬರ್ತಾನೆ ಫ್ರೆಂಡ್ಸ್. ಅದಕ್ಕೆ ನಾನು ಬಟ್ಟೆ ಹೋಗ್ಬಿಟ್ಟೆ, ಆಮೇಲೆ ಬೇಕಾದ್ರೆ ಟಿಫನ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಅಲ್ಲೇ ಯಾಕೆ ಸ್ನಾನ ಕೂಡ ಮಾಡಿಸ್ಬಿಟ್ಟಾಳ ಪಾಪ. ಇವಾಗೇನು ಅವನಿಗೆ ಕಾಡಿಗೆ ಹಚ್ಬೇಕಷ್ಟೇ. ಅದಕ್ಕೆ ಅವನಿಗೆ ನಾನು ಟಿಫನ್ ಮಾಡ್ಕೊಂತ ಅವನಿಗೆ ಸ್ವಲ್ಪ ತಿನ್ನಿಸಿದ್ರೆ ಚೆನ್ನಾಗಿ ಮಕ್ಕಂತಾನೆ. ಇಲ್ಲಾಂದ್ರೆ ಹಂಗೆ ಮಲ್ಸ್ಬಿಟ್ರೆ ಸ್ವಲ್ಪ ಹೊತ್ತಿಗೆ ಎದ್ಬಿಡ್ತಾನ. ಅದಕ್ಕೆ
ಸ್ವಲ್ಪ ಗುಪ್ಪಂಗಳ ಹಾಕಿ ಬಾ 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 ನೋಪ ಶಾಣೆ ಐತಲ್ಲ ಇಲ್ಲಿ ಬಾ ಇಲ್ಲಿ ಹಾಯ್ ಮಾಡ್ಬಪ್ಪ ಹಾಯ್ ಮಾಡ್ಬಪ್ಪ ಹಾಯ್ ಮಾಡ್ಬೇಕಪ್ಪ ಬಾ ಬಾ ಬಾರೆ ಮಂಗ್ರ ಅವ್ರೂ ಟಿಫನ್ ಮಾಡಿ ಬಾಕ್ಸ್ ತಗೊಂಡು ಹೋದ್ರು ಇವಾಗ ನಮ್ದು ಈ ಮಕ್ಳನ್ನ ಕಟ್ಕೊಂಡು ಮಾಡೋದಿರಲ್ಲ ನೀನೇ ಬಾ ಬಟ್ಟೆ ನಾಗ್ಯಾವ ಇನ್ನ ಪಾತ್ರೆ ವಾಶ್ ಮಾಡಬೇಕು ಇನ್ನ ಕೆಲಸ ಇದೆ ಮತ್ತೆ ಇದು ಏನು ರೊಟ್ಟಿ ಇಟ್ಟು ಕಾಲಾಗಿದೆ ಹೋಗಿ ಜಿಮ್ಮಿಗೆ ಹೋಗಿ ಬರ್ಬೇಕು ಬಾ ಅಳ್ತಿದ್ದ ಮಲ್ಸ್ ಬಾ ಮಲ್ಸ್ ಬಾ ನನಗೆ ಸ್ವಲ್ಪ ಆಗಿ ತಿನ್ಸಿದ್ರೆ ಬೇಸ್ ಮಕ್ಕಂತಾನೆ ಇಲ್ಲಾಂದ್ರೆ ಹಠ ಮಾಡ್ತಾನ ಬಾ ಬಾ ನೋಡಿ ಆಯ್ ಮೈ ತೊಳ್ಸಾಳ ಪಾಪ ಯಾಕ ಇಲ್ಲಿ ಹಂಗೇನಿಲ್ಲ ಇಲ್ಲಿ ನಮ್ಮ ಮನೆಗೆ ಬಂದು ಇಲ್ಲಿರೋ ಮನೆಗಳಿಗೆಲ್ಲ ಮಗ ಆದಂಗೆ ಆಗ್ಬಿಡು ನಾನು ಯಾರಾದ್ರೂ ಮೈ ತೋರಿಸ್ತಾರೆ ಊಟ ಮಾಡಿಸ್ತಾರೆ ಇವನಿಗೆ ಎಲ್ಲರಿಗೂ ಇಷ್ಟ ಇವನು ಎಲ್ಲರೂ ಜಗ್ಗಿ ಇಷ್ಟಪಡ್ತಾರೆ ಇವನ್ನ ಇಲ್ಲಿ ಅಲ್ಲಪ್ಪ ನೋಡಪ್ಪ ಮಗ್ರೆ ಪಡ್ಡು ತಿಂತೀಯಲ್ಲಪ್ಪ ನೀನು ಪಡ್ಡು ಅಲ್ಲಪ್ಪ ಪಡ್ಡು ತಿಂತೀಯ ಮಗ್ರೆ ಸ್ವಲ್ಪ ತಿನ್ಸಿದ್ರೆ ಸ್ವಲ್ಪ ಬೇಸ್ ಚೆನ್ನಾಗಿ ಮಾಡ್ಕೊಂತಾನ ಜಿಮ್ಮಿಗೆ ಹೋಗೋಕೆ ಫ್ರೆಂಡ್ಸಿಂದ ನಾನು ರೊಟ್ಟಿ ಇಟ್ಟು ಕಾಲಾಗಿದೆ ಹಾಕ್ಸ್ಕೊಂಬರ್ಬೇಕು ನಿನ್ನೆ ಎಲ್ಲ ಹಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ಸ್ಕೊಂಬರ್ಬೇಕು ಇನ್ನು ಸ್ವಲ್ಪ ತಿನ್ನಿಸಿ ಹಾಗೆ ಇದನ್ನ ಕರ್ಕೊಂಡೆ ಪಾತ್ರೆ ವಾಶ್ ಮಾಡಿ ಮಲಗಿಸಿ ಹೋಗ್ತೀನಿ ಜಿಮ್ಮಿಗೆ ಇಲ್ಲಿ ಬಗ್ಲಾಗ ಇರ್ತಾರ ಹೋಗಿ ಹೇಳಿ ಹೋಗ್ತೀನಿ ನೋಡ್ಕೊಂತಿರ್ತಾರೆ ಹೊರಗೆ ತೊಟ್ಲದಾಗ ಮಲಗಿಸ್ತೀನಲ್ಲ ಹತ್ರಗೂ ಕೇಳಿಸುತ್ತೆ ಬಟ್ಟೆ ಒಗಿತಿರ್ತಾರಲ್ಲ ಅಕ್ಕೋರು ಕೇಳಿಸುತ್ತೆ ಒಂಟಿ ಇದ್ರೆ ಕಷ್ಟ ಫ್ರೆಂಡ್ಸ್ ಮಕ್ಕಳು ನೋಡ್ಕೊಂಡು ಕೆಲಸ ಮಾಡ್ಕೊಳೋದು ಅಂದ್ರೆ ಇಲ್ಲಿ ನನಗೆ ನಂಗೆ ಆ ಥರ ಫೀಲ್ ಆಗಿಲ್ಲ ಯಾಕಂದ್ರೆ ಯಾರಾದ್ರೂ ಕರ್ಕೊಂತಾರೆ ನಾನು ನೋಡ್ಕೊಂತಾರ ಸುಮ್ಮನೆ ಇರ್ತಾನ ಅಲ್ಲಪ್ಪ ಸುಮ್ಮನೆ ಇರ್ತಾರಪ್ಪ ನೀನು ಇಲ್ಲ ಹುಡುಗ ಗುಬ್ಬಳ ತಿಂತಲ್ಲಪ್ಪ ಹೊಟ್ಟೆ ಒಬ್ಬ ವಾವ್ ಸೂಪರ್ ಅಲ್ಲ ನೋಡಿ ಫ್ರೆಂಡ್ಸ್ ನನ್ನ ಕೆಲಸನೇ ಇದು ಬರೀ ಜೋಬ್ ಪ್ಯಾಂಟ್ ಒಳಗೆ ದುಡ್ಡು ಇಟ್ಕೊಂಡಾರ ಹಂಗೆ ಒಗೆದ್ಬಿಟ್ಟಿನಿ ಎಲ್ಲ ತಣ್ಣಗಾಗ್ಯಾವ ಬಿಸಿಲಿಗೆ ಒಣಸ್ಕೊಂತ ಕುಂತೀನಿ ಸ್ವಲ್ಪ ಒಣಗ್ಯಾವ ಜಿನ್ನಿಗೆ ಹೋಗೋಣ ಅಂತ ದುಡ್ಡು ಎಲ್ಲಿಟ್ಟಾರ ಕೇಳೋಣ ಅಂತ ಫೋನ್ ಮಾಡಿದೆ ಪ್ಯಾಂಟ್ನಾಗ ಅದಾವಲ್ಲ ಅಂದ್ರೆ ಹಂಗೆ ಒಗೆದ್ಬಿಟ್ಟಿನಿ ನೋಡ್ಲಾರ್ದು ಜಿನ್ನಿಗೆ ಹೋಗೋಣ ಬನ್ನಿ ನೋಡಿ ಜಿನ್ನಿಗೆ ಜೋಳ ಹಸ್ಕೊಂಬರಕ್ಕೆ ಹೋಗ್ಬೇಕು ಇದ್ರಾಗ ಒಂದು ರೋಸ್ ಅಕ್ಕಿ ಹಾಕಿದ್ದೀನಿ ಮತ್ತು ಇಡ್ಲಿ ಗುಟ ಅಕ್ಕಿ ಹಾಕ್ತಾರ ಹಾಗೆ ಒಂದು ಸೇರು ಇಡ್ಲಿ ಗುಟ ಅಕ್ಕಿ ಹಾಕ್ಸ್ಕೊಂಬರ್ತೀನಿ ಇವು ಸೊಸೈಟಿ ಅಕ್ಕಿ ನೋಡ್ರಿ ಸೊಸೈಟಿ ಅಕ್ಕಿ ಇಡ್ಲಿಗೆ ಹಾಕ್ತಾರೆ ಇಲ್ಲಿ ಹಾಕ್ಸ್ಕೊಂಬರ್ತೀನಿ ಹಾಗೆ ಇಲ್ಲಿ ಇದು ನೈಸ್ ಪುಡಿ ಹಾಕ್ತಾರೆ ಅಕ್ಕಿ ಇದನ್ನ ಹಾಕ್ಸಿಡ್ತೀನಿ ಎದಕ್ಕಾದ್ರೂ ಬರುತ್ತೆ ಎದಕ್ಕಂದರೆ ಇದು ಅಕ್ಕಿ ರೊಟ್ಟಿಗೆ ಬರುತ್ತೆ ಇವೆರಡನ್ನ ಹಾಕ್ಸ್ಕೊಂಬರ್ತೀನಿ ಮೂರನ್ನ ಹಾಕ್ಸ್ಕೊಂಬರೋಣ ಅಂತ ದುಡ್ಡೆಲ್ಲಿ ಇಟ್ರ ಅಂತ ಕೇಳಕ್ಕಂತ ಫೋನ್ ಮಾಡಿದ್ರೆ ಪ್ಯಾಂಟ್ನಾಗ ಐತಲ್ಲ ಅಂದರು ನಾನು ಮಾಡಿದ ಕೆಲಸ ಯಾರು ಮಾಡಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಎಷ್ಟಾದರೂ ಅವಸರ ಇರಲಿ ಟೈಮ್ ಇರಲಿ ಪ್ಯಾಂಟ್ಗಳಾಗ ಎಲ್ಲ ಚೆಕ್ ಮಾಡಿ ನೋಡಿ ಹೋಗಿರಿ ಬಟ್ಟೆ ಇವತ್ತು ಸ್ವಲ್ಪ ನಾಳೆ ದೊಡ್ಡದು ಬೈತಾರ ಫೋನ್ ಮಾಡಿ ಬೈದಿದ್ರೆ ನಂಗೆ ಕಟ್ ಮಾಡಿಬಿಟ್ಟೆ ಟಕ್ಕಂತ ಬನ್ನಿ ಫ್ರೆಂಡ್ಸ್ ಹೋಗೋಣ ಜಿನ್ನಿ ಫ್ರೆಂಡ್ಸ್ ಮಕ್ಕಂಡನ ಮತ್ತು ಇಡ್ಲಿ ರವೆನೂ ಹಾಕ್ಸ್ಕೊಂಬಂದಿದ್ದೀನಿ ನೋಡಿ ಸೇಮ್ ಇಡ್ಲಿ ರವೆಗೆ ಬರುತ್ತೆ ನೈಸ್ ಅದೇ ಥರ ಬಂದಿದೆ ನೋಡಿ ನೋಡಿ ಎಷ್ಟು ನೈಸ್ ಇದೆ ಅಲ್ವಾ ನೋಡಿ ಇಡ್ಲಿ ರವೆ ಅಕ್ಕಿ ಹಿಟ್ಟು ಇಲ್ಲಿ ಜೋಳದ ಹಿಟ್ಟು ರೊಟ್ಟಿಗೆ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಏನು ಮತ್ತೆ ಅಡುಗೆ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಂಡು ತಿಂತೀನಿ ಮಧ್ಯಾಹ್ನಕ್ಕೆ ಒಬ್ಬಾಕಿ ಮತ್ತೆ ಏನು ಮಾಡ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಸ್ವಲ್ಪ ಹಿಟ್ಟು ಉಳಿದೈತಿ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ತಿರ್ಸ್ಕೊಂಡು ಈಗ ದೋಸೆ ಹಾಕ್ಕೊಂಡು ತಿಂತೀನಿ ಇದನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ದೋಸೆ ಸ್ವಲ್ಪ ಹಿಟ್ಟು ಉಳಿದೈತೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಸಕ್ಕತ್ತಿದೆ ದೋಸೆ ಮತ್ತು ಟೇಸ್ಟ್ ಕೂಡ ಸೂಪರ್ ಇದೆ
ನೋಡಿ ಫ್ರೆಂಡ್ಸ್, ನಮ್ಮ ಮಧ್ಯಾಹ್ನದ ಊಟ ಟಿಫನ್ ಸ್ವಲ್ಪ ಹಿಟ್ಟು ಉಳಿದಿತ್ತು, ಸ್ವಲ್ಪ ಗೋಧಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ದೆ. ಚಟ್ನಿ, ಇದು ಟೊಮೆಟೊ ಪಲ್ಯ ಇತ್ತು. ಇಷ್ಟೇ. ಚೆನ್ನಾಗಿ ಬಂದಿದೆ ದೋಸೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ವಲ್ಲ. ಸ್ವಲ್ಪ ಹಿಟ್ಟಿತ್ತು, ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೆ ಅಷ್ಟೇ. ಸೂಪರ್ ಇದೆ ಟೇಸ್ಟ್ ಕೂಡ. ಇಲ್ಲಿ ನನ್ನ ಮಗ ಶಾಸ್ತ್ರೆ ಮಾಡ್ತಿದ್ದಾನೆ, ಇವಾಗ ಅವನಿಗೆ ತಿನ್ನಿಸ್ಬೇಕು. ಬನ್ನಿ ಊಟ ಮಾಡೋಣ, ಮತ್ತೆ ನೈಟ್ ಸಿಗ್ತೀನಿ. ಹಾಯ್ ಎಲ್ಲರಿಗೂ. ನೈಟ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಪಲಾವ್ ಮಾಡ್ತಿದ್ದೀನಿ, ಹಾಗೆ ಅಕ್ಕಿ ರೊಟ್ಟಿನೂ ಮಾಡ್ತೀನಿ. ಅದ್ರ ಜೊತೆಗೆ ಏನಾದರೂ ಪಲಾವ್ ಜೊತೆಗೆ ಏನಾದರೂ ತಿನ್ನೋಕ್ಕೆ ಅವ್ರು ಬರ್ತಾರೆ. ಅಷ್ಟರೊಳಗೆ ಏನು ಬೇಕು ಕೇಳಿ ಅದು ಮಾಡ್ತೀನಿ. ಈಗ ಪಲಾವ್ ಮಾಡಿಬಿಡ್ತೀನಿ ಫಸ್ಟ್. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಫಸ್ಟ್ ಎಣ್ಣೆ ಹಾಕ್ಕೊಂತಿದ್ದೀನಿ. ನೋಡಿ, ಎಣ್ಣೆ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಈ ಥರ ಕೊಯ್ದಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕ್ಕೊತೀನಿ. ಇದು ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕು. ಇವಾಗಲೇ ಹಾಕ್ಬಿಟ್ರೆ ಘಾಟ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಇದು ಈರುಳ್ಳಿ ಕೆಂಪು ಆಗಲಿ. ಏನಪ್ಪ ನೋಡಿ, ಒಂದು 3 ಪಲಾವ್ ಎಲ್ಲ ಹಾಕ್ಕೊಂತಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ, ನೋಡಿ ಅದು ಈರುಳ್ಳಿ ಕೆಂಪಾಗಿದೆ. ನೋಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಮೆಣಸಿನ್ಕಾಯಿನೂ ಇದಾಗಿದೆ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀನಿ ಒಂದು ಸ್ವಲ್ಪ. ನೋಡಿ ಒಂದು ಸ್ವಲ್ಪ ಪುದೀನ ಹಾಕ್ಕೊಂತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ. ನೋಡಿ, ನಾನು ನೀರು ಹಾಕ್ಕೊಂತಿದ್ದೀನಿ. 2.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ 2.5 ಗ್ಲಾಸ್ಗೆ 5 ಗ್ಲಾಸ್ ನೀರು ಹಾಕ್ಕೊಂತೀನಿ. ನೋಡಿ 5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಬಿಡ್ತೀನಿ ಅದನ್ನ. ಇದು ನೀರು ಕುದಿಲಿ, ಆಮೇಲೆ ಅಕ್ಕಿ ಹಾಕ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಾನಿಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ. ನೋಡಿ, ಅಕ್ಕಿ ರೊಟ್ಟಿ ಮಾಡೋಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಗೆಜ್ಜುರಿ ಇದು ಹಾಕ್ಕೊತಿದ್ದೀನಿ ಇದಕ್ಕೆ. ನೋಡಿ, ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ತಿದ್ದೀನಿ. ಏನಪ್ಪ? ನೋಡಿ, ಇನ್ನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕ್ತಿದ್ದೀನಿ. ಸಾಕಾಗ್ಬಿಡ್ತೈತಿ ಅಂದರೆ ಯಾರಾದರೂ ಬರೋವ್ರಿಗೆ ಅಷ್ಟೇ. ನೋಡಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಇವಾಗಲೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಆಮೇಲೆ ಕಲಿಯಲ್ಲ ಎಲ್ಲ ಹಿಟ್ಟಿಗಿದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೇಷನ್ ಅಕ್ಕಿ ನೋಡ್ರಿ ಇವು. ಈ ಥರ ಹಿಟ್ಟು ಹಾಕ್ಸ್ಕೊಂಬಂದ್ರೆ ನಾವೇನಾದರೂ ಮಾಡೋಕ್ಕಿರುತ್ತೆ. ಅದಕ್ಕೆ ನಾನು ಹಾಕ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ನೋಡಿ, ಇದನ್ನು ನೀರು ಕುದೀತಿದೆ. ಈಗ ಅಕ್ಕಿ ಹಾಕ್ತೀನಿ. ನೋಡಿ, ಈಗ ಅಕ್ಕಿ ಹಾಕಿ ಇವಾಗ ಇದು ಅಕ್ಕಿ ಹಾಕಿದ್ದೀನಿ. ಕುದಿಲಿ. 1 ಟೈಮ್ ತಿರ್ಸ್ಕೊಂಡು ಬಿಟ್ಬಿಡಿ. ಪದೇ ಪದೇ ತಿರ್ಸ್ಕೊಂಡ್ರೆ ಅನ್ನ ಮೆತ್ತಗಾಗ್ಬಿಡುತ್ತೆ, ಮತ್ತು ಫುಲ್ಲು ಉದುರುದ್ರು ಬರಲ್ಲ. ಈಗ ಬಿಟ್ಬಿಡ್ತೀನಿ ಇದು ಕುದಿಲಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಕುದೀತಿದೆ. ಈ 1 ಟೈಮ್ ತಿರ್ಗೋತೀನಿ ಅಷ್ಟೇ.
ನೋಡಿ ಅದು ನೋಡಿ ಇದು ಕುದಿಲಿ. ಇಲ್ಲಿ ನಾನು ಅಕ್ಕಿ ಹಿಟ್ಟು ಕಲಿಸ್ಕೋಬೇಕು. ಇಲ್ಲಿ ಕಲಿಸ್ಕೊಳಂಬ ನೋಡಿ. ಚೆನ್ನಾಗಿ ಫಸ್ಟಿಗೆ ಒಣ ಹಿಟ್ಟಿನಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಆಮೇಲೆ ನೀರು ಕಾಸಿಟ್ಕೊಂಡಿದ್ದೀನಿ ನೋಡಿ. ಇವನ್ನ ಊರು ಬೆಚ್ಚಗೆ ನೀರು ಕಾಸ್ಕೋಬೇಕಷ್ಟೇ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆಟ್ಟಿಗೆ ಜಾಸ್ತಿ ನೀರು ಹಾಕ್ಬಾರ್ದು. ತಣ್ಣೀರು ಕೂಡ ಹಾಕಿ ಕಲಿಸ್ಕೊತಾರ. ಆದರೆ ಸುಡ ನೀರು ಹಾಕಿದರೆ ರೊಟ್ಟಿ ಚೆನ್ನಾಗಿ ಮಿದು ಬರುತ್ತೆ ಅಂತೇಳಿ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಸೌತೆಕಾಯಿ ಮತ್ತು ಗೆಜರಿ ಅವೆಲ್ಲ ಹಾಕಿವಲ್ವ, ಅವು ನೀರು ಬಿಟ್ಕೊಳುತ್ತಲ್ವ. ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ. ಸಾಕು. ಎಲ್ಲನೂ ನೋಡೋಣ ಬನ್ನಿ. ನೋಡಿ ಅನ್ನ ಆಗಿದೆ. ನಾನು ಪ್ಲೇಟ್ ಮುಚ್ಚಿಟ್ಬಿಟ್ಟಿದ್ದೆ. ಎಲ್ಲ ರೆಡಿಯಾಗಿದೆ. ಎಷ್ಟು ಉದ್ರದ್ರಾಗಿದ್ದೆ. ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು. ಮಾಡ್ಕೊಂಡಷ್ಟು ಅನ್ನ ಮೆತ್ತಗಾಗುತ್ತೆ. ಒಂದು ಟೈಮ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯ್ತು, ಸಾಕು. ನೋಡಿ ಅನ್ನನೂ ರೆಡಿ ಆಯಿತು. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಅನ್ನ ಬೇಸ್ ಚೆನ್ನಾಗಿ ಅಳ್ಕೊಂಡುತ್ತೆ. ನೋಡಿ ಈ ಥರ ಕವರ್ ಯಾವುದಾದ್ರೂ ಎಣ್ಣೆ ಪ್ಯಾಕೆಟ್ ಆಗಲಿ, ಇದು ನಾನು ಬಿಸ್ಕೆಟ್ ಪ್ಯಾಕೆಟ್ ಮಾಡೋಕ್ಕೆ ತಗೊಂಡಿದ್ದೀನಿ. ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ಇದಕ್ಕೆ ಎಣ್ಣೆ ಚೆನ್ನಾಗಿ ಹಚ್ಕೊತೀನಿ. ನೋಡಿ ಇಷ್ಟೇ ಉಂಡೆ ತಗೊಂಡಿದ್ದೀನಿ. ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಉಂಡೆ ತಗೋಬೇಕು. ಈ ಉಂಡೆಗೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಇಲ್ಲಿ ಇಟ್ಟಿದ್ದೀನಲ್ವಾ, ಇದು ಅಂಚಿಗೆ ಎಣ್ಣೆ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಡು ಇವಾಗ ಹಾಕ್ತೀನಿ. ನೋಡಿ ಇಷ್ಟೇ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣದು ಸಾಕು. ದೊಡ್ಡದು ಮಾಡ್ಕೋಬೋದು. ಬೇಡ ಹೆಂಗೆ ಮಾಡ್ಬಿಡ್ತಿ ಹೆಂಗಿಲ್ಲ ಅಂತಂತಿದ್ರು. ನೋಡೋಣ, ಟ್ರೈ ಮಾಡೋಣ ಅಂತ ನಾನು ಸ್ವಲ್ಪ ನೆನೆ ಇಟ್ಕೊಂಡಿದ್ದೀನಿ. ಮಾಡ್ತಿದ್ದೀನಿ. ಚೆನ್ನಾಗೇ ಬರ್ತಿದೆ. ಇನ್ನೊಂದು ಟೈಮ್ ಮಾಡಿದ್ರೆ ಜಾಸ್ತಿ ನೆನೆ ಇಟ್ಕೊತೀನಿ. ಮತ್ತು ತಾಳಿಪಟ್ಟು ಅಕ್ಕಿ ಹಿಟ್ಟಿನ ಎಲ್ಲೋ ಮಾಡಿದ್ದೀನಿ. ತಾಳಿಪಟ್ಟು ಮಾಡಿದ್ದೀನಿ. ಮತ್ತು ಇದು ಇನ್ನೊಂದು ಏನಪ್ಪ ಇದು ತಾಳಿಪಟ್ಟು, ನಿಪ್ಪಟ್ಟು, ಚಕ್ಲಿ ಮಾಡಿದ್ದೀನಿ. ಬಟ್ ಅಕ್ಕಿಲಿಂದ ಅಕ್ಕಿ ರೊಟ್ಟಿ ಮಾಡ್ತೀವಿ ಫಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಳ್ಳಗಿಡ ನೋಡಿ ಎಷ್ಟು ತಳ್ಳಗೆ ಬಂದಿದೆ. ತೋರಿಸ್ತೀನಿ ತಡಿ, ಸುಡ್ತಿದೆ. ನೋಡಿ ಎಷ್ಟು ತಳ್ಳಗೆ ಬಂದಿದೆ. ಮತ್ತೆ ಚೆನ್ನಾಗಿದೆ. ನಾನೇನೋ ಸಿಡುತ್ತೇನೋ ಹಂಗೆ ಹಿಂಗೆ ಏನಿಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪ್ರಿಯಾಂಶಿಗೆ ಇದು ಯೂಟ್ಯೂಬಲ್ಲಿ ಇದು ಪುಣ್ಯಕೋಟಿ, ಅವನಿಗೆ ಪುಣ್ಯಕೋಟಿ ಸಾಂಗ್ ತುಂಬ ಇಷ್ಟ. ಅದು ಇಟ್ಕೊಟ್ಟಿ ನೋಡ್ಕೊಂತ, ಅದಕ್ಕೆ ಬೇಗ ಬೇಗ ಚೆನ್ನಾಗಿ ಬರ್ತಿದೆ. ಇನ್ನೊಂದು ಯಾವಾಗಾದ್ರೂ ಅರ್ಜೆಂಟ್ ಟಿಫನಿಗೆ ಮಾಡ್ಬೋದು. ಚೆನ್ನಾಗಿ ಬರ್ತಿದೆ. ಇನ್ನೊಂದು ಅಂಚಿನ ಮೇಲೆ ಇಟ್ಟು ಅದು ನಿಂಗೆ ಮಾಡ್ಕೊಂತಾರ. ಅದು ಯಾಕೆ ರಿಸ್ಕ್ ಅಂತ ನನಗೆ, ಕೈ ಸುಡುತ್ತೇನಂತ. ಹಾ ಇಲ್ಲಿ ಮಾತಾಡ್ತೀವಿ. ಅದು ಯಾಕೆ ರಿಸ್ಕ್ ಅಂತು, ಕೈ ಸುಡುತ್ತೇನ ಅಂತ. ನೋಡೋಣ ಇನ್ನೊಂದು ಟೈಮ್ ಅದನ್ನು ಟ್ರೈ ಮಾಡೋಣ. ಅವ್ನು ಪ್ಲೇಟ್ ತಂದ ಅವ್ನಿಗೆ ಊಟ ಕರ್ಕೊಳ್ಬೇಕಂತ. ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಏನಾದರೂ ವೆರೈಟಿ ಮಾಡೋದನ್ನ ಹೀಗೆ ಟೈಮ್ ಆಗಿಬಿಡುತ್ತೆ.
ಸಣ್ಣ ಹಾಕ್ಕೊಂತೀನಿ. ನಾನು ಸ್ವಲ್ಪ ನೆನ್ನೆ ಹಾಕ್ಬೇಕಲ್ಲ, ಎರಡೆರಡಾದ್ರೂ ಬರ್ಬೇಕಲ್ಲ. 4 ಹಾಕಿನಿ, 5 ಇದು 6 7 ಅಂದರೆ 3ಗೆ 2 6 ಆಗ್ತವೆ. ಆಗ್ತವೆ. ಕ್ಲೀನ್ಸಿಗೆ ಒಂದು ಸ್ವಲ್ಪ ಇರ್ತೀನಿ. ಏನಪ್ಪ ಅದು ಅಲ್ಲಿ ತಡ ಮಾಡ್ದಲ್ಲ, ಇದು ಕೊಟ್ಟು ಬರ್ತೀಯಾ? ಕೊಟ್ಟು ಹೋಗು. ಅಲ್ಲಿ ಅಕ್ಕ ಇರ್ತೋಡು, ಫ್ರೆಂಡ್ಸ್. ಅಕ್ಕಿ ರೊಟ್ಟಿ ರೆಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಏನು ಕಷ್ಟ ಏನಿಲ್ಲ, ಈಸಿನೇ. ಅಕ್ಕಿ ರೊಟ್ಟಿ ರೆಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಕ್ಕಿ ರೊಟ್ಟಿ. ನೋಡಿ ಫ್ರೆಂಡ್ಸ್, ಪಾಲಕ್ ಆಲೂ ಕರಿ ಮಾಡ್ತಿದ್ದೀನಿ. ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ ಕೊಯ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಟೊಮೊಟೊ ಹಾಕ್ಕೊತೀನಿ. ಚೆನ್ನಾಗಿ ಬೆಂದಿದೆ ಅದು. ನೋಡಿ ಅದು ಚೆನ್ನಾಗಿ ಬೆಂದಿದೆ. ನೋಡಿ ಇವಾಗ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಹಾಕೊತೀನಿ ಅದಕ್ಕೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ. ನೋಡಿ ಪಾಲಕ್ಕೆಲ್ಲ ಬೆಂದಿದೆ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊಯ್ದಿಟ್ಕೊಂಡಿದ್ದೀನಲ್ವ ಆಲೂಗಡ್ಡೆ, ಇದನ್ನ ಇದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಒಂದು ಚಿಟಿಕೆ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಒಂದು ಸ್ವಲ್ಪ ಖಾರ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಇದನ್ನು. ಇವಾಗ ನೀರು ಹಾಕ್ಕೊತಿದ್ದೀನಿ. ಅದು ಕುದಿಯೋಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ನೋಡಿ ಇದೊಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ. ಅವರಪ್ಪ ಬಂದಿದ್ದಾನೆ, ಗಾಡಿಯಲ್ಲಿ ಹೋಗ್ಬೇಕಂತಾನೆ. ಪ್ರೀ ಬಾ, ಇನ್ನ ಈಗ ಬಂದರ ಅಲ್ಲ ನಡಿಗೆ ಮಾಡಕ್ಕೆ ಕುಂತೀನಲ್ಲ, ಅಳ್ತಾನಂತೇಳಿ ನಮ್ಮ ತಮ್ಮ ಇಲ್ಲಿ ಕರ್ಕೊಂಬಂದು ಕುಂತಾನೆ. ನೋಡಿ ರೆಡಿ ಆಯಿತು ಪಾಲಕ್ ಆಲೂ ಕರಿ. ಇವಾಗ ಲಾಸ್ಟಿಗೆ ಮಸಾಲೆ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ತಿರ್ಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಊಟಕ್ಕೆ ಇಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಪಾಲಕ್ ಆಲೂ ಕರಿ. ಹೇಗಿದೆ ಅಂತ ಹೇಳ್ತಾರೆ. ಹೇಗಿದೆ ಸಂತು ತಿನ್ನಕಂತಾನ ಆತ ನೋಡಿ, ಹಿಂದಕ್ಕೆ ತಿರ್ಗಿ ಸೂಪರ್ ಅಂತ. ಸಂತು ಹೆಂಗೈತೆ? ಇದು ಅಕ್ಕಿ ರೊಟ್ಟಿ ಚೆನ್ನಾಗಿದೆಯಲ್ಲ?
ಇದೇ ಫಸ್ಟ್ ಟೈಮ್ ತಿನ್ನೋದು. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದೆ. ನಾನು ಬರ್ತತಿಲ್ಲ ಅನ್ಸ ಆದರೆ ಸಖತ್ತಾಗಿದೆ. ನಾನು ತಿನ್ನಬೇಕು. ಓಕೆ ಬಾಯ್ ಹೇಳ್ರಿ. ಬಾಯ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ನಂಬಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.